ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಅನಿವಾರ್ಯವಾಗಿ ಹೋಟೆಲ್ ವ್ಯಾಪಾರ ಸ್ಥಗಿತ ಸಾಧ್ಯತೆ. ದಾಂಡೇಲಿಯ ಹೋಟೆಲ್ ಮಾಲಕರಿಂದ ಎಚ್ಚರಿಕೆ. ಕಳೆದ 15 ದಿನಗಳಿಂದ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದ್ದು, ಇದರಿಂದಾಗಿ ಹೋಟೆಲ್ಗಳನ್ನು ನಡೆಸುವುದೇ ಕಷ್ಟ ಸಾಧ್ಯವಾಗಿದೆ. ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಅನಿವಾರ್ಯವಾಗಿ ಹೋಟೆಲ್ ವ್ಯಾಪಾರವನ್ನು ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಾಗುವವರೆಗೆ ಸ್ಥಗಿತ ಮಾಡಬೇಕಾದ ಸಾಧ್ಯತೆ ಇದೆ ಎಂದು ದಾಂಡೇಲಿಯ ಹೋಟೆಲ್ ಮಾಲಕರ ಸಂಘ ಎಚ್ಚರಿಕೆಯನ್ನು ನೀಡಿದೆ. ಇಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹೋಟೆಲ್ ಮಾಲಕರ ಸಂಘದ ಚಂದ್ರು ಶೆಟ್ಟಿ ಮತ್ತು ಸೋಯೇಬ್ ಖಾನ್ ಅವರು, ಕಳೆದ 15 ದಿನಗಳಿಂದ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಾಗದೇ ಇರುವುದರಿಂದ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದೇವೆ. ದಾಂಡೇಲಿ ಪ್ರವಾಸಿ ನಗರವಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದು, ಅವರಿಗೆ ಹಾಗೂ ಇನ್ನುಳಿದ ಗ್ರಾಹಕರಿಗೆ ಊಟ ಉಪಹಾರವನ್ನು ನೀಡುವುದು ಅತಿ ಅಗತ್ಯ ಒಂದೆಡೆಯಾದರೆ, ಹೋಟೆಲ್ಗಳನ್ನೇ ನಂಬಿ ಹೋಟೆಲ್ಗಳಲ್ಲಿ ದುಡಿಯುವ ಕಾರ್ಮಿಕರ ಬದುಕಿಗಾಗಿ ಹೋಟೆಲ್ ನಡೆಸಬೇಕಾಗಿರುವುದು ಇನ್ನೊಂದೆಡೆ. ಆದರೆ ಅಡುಗೆ ಮಾಡಲು ಅಗತ್ಯವಾಗಿ ಬೇಕಾಗಿರುವ ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಇರುವುದರಿಂದ ಹೋಟೆಲ್ ನಡೆಸಲು ಹೆಣಗಾಡಬೇಕಾಗಿದೆ. ಒಂದು ವೇಳೆ ಈ ಸಮಸ್ಯೆ ಇದೇ ರೀತಿ ಮುಂದುವರಿದ ಪಕ್ಷದಲ್ಲಿ ಅನಿವಾರ್ಯವಾಗಿ ಹೋಟೆಲ್ ವ್ಯಾಪಾರವನ್ನು ಸ್ಥಗಿತ ಮಾಡುವ ಸಾಧ್ಯತೆ ಇದೆ. ಇಲ್ಲಿ ನಮ್ಮ ಹೋಟೆಲ್ಗಳಿರುವ ಪರಿಸ್ಥಿತಿಯಲ್ಲಿ ಕಟ್ಟಿಗೆಯಲ್ಲಿ ಅಡುಗೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಈ ಕೂಡಲೇ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಪೂರೈಕೆ ಸಮಸ್ಯೆಯನ್ನು ಬಗೆಹರಿಸುವಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಗರದ ವಿವಿಧ ಹೋಟೆಲ್ಗಳ ಮಾಲಕರುಗಳಾದ ನವೀನ್ ಕಾಮತ್, ರಾಮಚಂದ್ರ ಹೆಬ್ಬಾರ್, ಬಾಲಕೃಷ್ಣ ಗೌಡ, ದಯಾ ನಾಯ್ಕ್, ರಾಘವೇಂದ್ರ ಚೌಹಾಣ್, ಇಮ್ರಾನ್ ಖಾನ್ ಮೊದಲಾದವರು ಉಪಸ್ಥಿತರಿದ್ದರು. ದಾಂಡೇಲಿ ಒಂದು ಹೋಟೆಲ್ ಅಸೋಸಿಯೇಷನ್ದಿಂದ ಈಗ ಎಲ್ಲವನ್ನು ನಿರ್ಧಾರಕ್ಕೆ ಬಂದಿದ್ದೇವೆ. ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳಿಗೆಲ್ಲ ಹೋಗಿ ತಿಳಿಸಿ ಹೇಳಿ ಅವರಿಗೂ ಸಿಲಿಂಡರ್ ಪೂರೈಕೆಯಿಂದ ಅವರಿಗೂ ವ್ಯತ್ಯಯ ಆಗಿದೆ. ಈಗ ಅವರು ಅಲ್ಲಿ ಇಲ್ಲಿ ಏನೋ ತಂದು ಮಾಡ್ತಾ ಇದ್ದಾರೆ. ಇನ್ನು ಬರ್ತಾ ಇನ್ನು ಟೂರಿಸ್ಟು ಜಾಸ್ತಿ ಆಗೋದ್ರಿಂದ ಇನ್ನು ಮುಂದೆ ಈ ಕಮರ್ಷಿಯಲ್ ಸಿಲಿಂಡರ್ ನಮಗೆ ಸಪ್ಲೈ ಆಗದೇ ಇದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೋಟೆಲನ್ನು ಸ್ಥಗಿತ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು ಇದಕ್ಕೆ ಪೂರಕವಾಗಿ ಒಂದು ನಮ್ಮ ಸರ್ಕಾರವಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಹೋಟೆಲ್ ನಡೆಸೋಕೆ ಏನೋ ಒಂದು ಅವರ ಸಾಮರ್ಥ್ಯ ಆಗಿ ನಮಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೋಟೆಲ್ ನಡೆಸೋಕೆ ಒಂದು ಶಕ್ತಿ ಕೊಡಬೇಕಾಗಿ ನಾವು ನಮ್ಮ ಹೋಟೆಲ್ ಒಂದು ಅಸೋಸಿಯೇಷನ್ ಪರವಾಗಿ ಸರ್ಕಾರಕ್ಕೆ ಒಂದು ಮನವಿ. ಈಗ ಎಷ್ಟು ದಿನಗಳಿಂದ ನಿಮಗೆ ಹೋಟೆಲ್ನವರಿಗೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ? 15 ದಿವಸ ಆಯಿತು. 15 ದಿನ ಆಯಿತು. ಈಗ ಸಪ್ಲೈ ಆಗದಿದ್ರೆ ಮುಂದೇನು ಹೋಟೆಲ್ ಸ್ಥಗಿತ ಮಾಡಿದ್ರೆ ಮುಂದಿನ ಬೆಳವಣಿಗೆ. ಮತ್ತೆ ನಮ್ಮ ಕಡೆ ಬೇರೆ ಅಡಿಷನಲ್ ನಮ್ಮ ಕಡೆ ಏನೂ ಇಲ್ಲ. ಸೌದೆ ಸಿಗುವುದಿಲ್ಲ ಇಲ್ಲಿ. ಸೌದೆ ಹಾಕಿ ಮಾಡಲಿಕ್ಕೂ ಮತ್ತು ಕೆಲ ಹೋಟೆಲ್ಗಳಲ್ಲಿ ಆ ರೀತಿಯಾಗಿ ಯಾವುದೇ ಒಂದು ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ. ಯಾಕೆ ನಾವು ಈಗ ಆಲ್ರೆಡಿ ಈಗ ಹಳೆ ಸೌದೆ ಒಡೆಯನ್ನೆಲ್ಲ ತೆಗೆದು ಈಗ ನಾವು ಆಲ್ರೆಡಿ ಕಮರ್ಷಿಯಲ್ ಈಗ ನಾವು ಅದರ ಮೇಲೆ ಡಿಪೆಂಡ್ ಆಗಿ ಈಗ ನಾವು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದೀವಿ. हाँ सर, अभी हम लोग तो एक 15 दिन हुआ कमर्शियल सिलेंडर हम लोगों को नहीं मिल रहा. नहीं मिलने का कारण क्या है वो तो आप सब लोगों को भी मालूम है. मगर फिर भी हमारे लिए गवर्नमेंट कुछ भी कोशिश करके कुछ थोड़ा बहुत ला के दे सकता था, मगर वो भी अभी कुछ नहीं हो रहा. तो अभी हमारे पास एक होटल के अंदर 10 से 12, 13, 15 लोग तक भी है. अब ऐसा भी नवीन कामत होटल है, बड़ा है, जरा बड़े होटल में ज़्यादा लोग हैं. हमारे होटल में 5-6 लोग हैं. तो अभी ये लोगों को पेमेंट हम लोगों का कैसा भी बहुत सालों से है. ये नहीं कि नए लोग हैं अब निकालेंगे दूसरे लोगों को लाएंगे बोले तो ऐसा नहीं चलता. अभी उनको बिठा के हम लोग पेमेंट देना पड़ेगा. तो और हम लोग एक चला रहे हैं, क्यों है, एक तो लेबर के लिए चला रहे हैं, दूसरा बाहर के टूरिज्म जो है आ रहे हैं तो वहाँ पे ये लोग भूखे रहेंगे, उनको खाना नहीं मिलेगा तो ये टोटली भूखे रहेंगे. उनके लिए हम लोग मेहनत कर रहे हैं. अब कुछ भी करके, हाँ जिसके पास लकड़ी का प्रोविजन है अभी हम लोग पीछे थोड़ा लकड़ी लगा के कर रहे हैं. अब जैसे थोड़े होटल्स है, जैसे अपना मान लो आदित्य होटल है, उसको पीछे में जगह नहीं है, वो खाना कहाँ बनाएगा लकड़ी के ऊपर, ऐसा बोल के बहुत तकलीफ चल रहा है. आप लोगों से सब निवेदन है कि जल्द से जल्द इसका परिहार करना चाहिए. आप सब लोगों को हमारी तरफ से बहुत बहुत निवेदन है.